ಗೆಸ್ ಮಾಡ್ತೀರಾ ಇಲ್ಲ ಅಂತೇಳಿ ನೋಡಿ. ಏರ್ಪೋರ್ಟಲ್ಲಿದ್ದೀನಿ, ಒಂದು ಸಲ ಗೆಸ್ ಮಾಡಿ ಎಲ್ಲಿದ್ದೀನಿ ಅಂತೇಳಿ, ಯಾವ ಏರ್ಪೋರ್ಟ್ ಅಂತೇಳಿ ಗೆಸ್ ಮಾಡಿ. ಫುಲ್ ಎಕ್ಸೈಟೆಡ್ ಇದ್ದೀನಿ. ಯಾಕಪ್ಪ ಅಂತೇಳಿದರೆ ಹೇಳ್ತೀನಿ ಮುಂದೆ ಹೋಗ್ತಾ. ಸೊ ಇಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡ್ತಾಯಿಲ್ಲ ಏರ್ಪೋರ್ಟಲ್ಲಿ, ಎಲ್ಲೂ ಪೊಲೀಸರು ನಿಲ್ಲಿಸಿದ್ರು ನನಗೆ ವೀಡಿಯೋ ಮಾಡೋದಕ್ಕೆ. ಸೊ ಹಂಗಾಗಿ ಸ್ವಲ್ಪ ಒಂದು ಕಾರ್ನರಲ್ಲಿ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ನನ್ನ ಮುಖ ನೋಡಿದರೆ ನಿಮ್ಗೆ ಗೊತ್ತಾಗ್ತಿರಬೇಕು ಯಾವ ಥರ ಫುಲ್ ಎಕ್ಸೈಟೆಡ್, ಸೂಪರ್ ಎಕ್ಸೈಟೆಡ್ ಇದ್ದೀನಿ ಅಂತೇಳಿ. ಸೊ ಇದು ನನ್ನ ಲೈಫಲ್ಲಿ ಮೊದಲನೇ ಬಾರಿಗೆ ನಾನು ಈಗ ಮಾಡ್ತಿರೋದು. ಏನಪ್ಪ ಮಾಡ್ತಿದ್ದೀನಿ ಅಂತೇಳಿ ಮುಂದೆ ತೋರಿಸ್ತೀನಿ ಏನಂತೇಳಿ. ಸೊ ಇವಾಗ ಒಂದು ಕಾರ್ನರಲ್ಲಿ ಕುಂತು ವೀಡಿಯೋ ಮಾಡ್ತಾಯಿದ್ದೀನಿ. ಪ್ರೆಸೆಂಟ್ ಇಲ್ಲಿ ಮುಂದೆ ವ್ಯೂ ಅಂದರೆ ಈ ಥರ ಇದೆ, ನೋಡ್ಬೋದು ನೀವು. ಏರ್ಪೋರ್ಟಲ್ಲಿ ಬಂದಿದ್ದೀನಿ, ಆದರೆ ಏನಿಲ್ಲ ಗೊತ್ತಿಲ್ಲ ನಂಗೆ ಪ್ರೊಸೆಸ್ಸು, ಮುಂದೆ ಏನು ಮಾಡಬೇಕು ಏನಿಲ್ಲ ಅಂಥೇಳಿ. ಆಲ್ರೆಡಿ ಫ್ಲೈಟ್ ಅಂತೂ ಬುಕ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ವೀಸಾನೂ ಇದೆ. ಚೆಕ್-ಇನ್ ಮಾಡಬೇಕು, ಇನ್ನೂ ಇವಾಗ 8 ಗಂಟೆ ಆಗಿದೆ. ಸೊ ನಂದು ಫ್ಲೈಟ್ ಇರೋದು 12 ಗಂಟೆಗಿದೆ. ಚೆನ್ನೈಯಿಂದ ಎಲ್ಲಿಗಪ್ಪ ಅಂತೇಳಿ ಹೇಳಬೇಕಂದ್ರೆ ಶ್ರೀಲಂಕಾ ಕೊಲಂಬೋ ಬಂದನಾಯಕ ಏರ್ಪೋರ್ಟಿಗೆ ಹೋಗ್ತೀವಿ. ಚೆಕ್-ಇನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ಚೆಕ್-ಇನ್ ಸ್ಟಾರ್ಟ್ ಆದರೆ ಚೆಕ್-ಇನ್ ಬ್ಯಾಗೇಜ್ ಕೊಟ್ಟು ಮುಂದೆ ಇಮಿಗ್ರೇಷನು ಮತ್ತು ಸೆಕ್ಯೂರಿಟಿ ಏನೋ ಇರುತ್ತಂತೆ. ಆ್ಯಂಡ್ ಈ ಟ್ರಿಪ್ಪಲ್ಲಿ ನಾನು ಡ್ರೋನ್ ಸಹ ತಂದಿದ್ದೀನಿ. ಅದೊಂದು ಭಾಳ ಹೆದರಿಕೆ ಆಗ್ತಿದೆ ನನಗೆ. ಡ್ರೋನ್ ಎಲ್ಲಾದರೂ ಹಿಡ್ಕೊಂಡ್ರೆ ಇಮಿಗ್ರೇಷನಲ್ಲಿ ಭಾಳ ಪ್ರಾಬ್ಲಮ್ ಆಗುತ್ತೆ ನನಗೆ. ಸೊ ಹಂಗಾಗಿ ಎಲ್ಲ ರೂಲ್ಸ್ನ ಫಾಲೋ ಮಾಡಿದ್ದೀನಿ, ಎಲ್ಲಿಡಬೇಕು ಅಲ್ಲಿ ಇಟ್ಟಿದ್ದೀನಿ ಡ್ರೋನ್ಸ್ ಎಲ್ಲ. ಸೊ ನೋಡೋಣ ಬನ್ನಿ, ಮುಂದೆ ಏನಾದರೂ ಆದರೆ ನಿಮ್ಗೆ ಶೇರ್ ಮಾಡ್ತೀನಿ. ಏನು ಪ್ರಾಬ್ಲಮ್ ಆಗಬಾರ್ದು ಅಷ್ಟೇ. ಡ್ರೋನ್ ಅಲ್ಲೋ ಇದೆ, ಆದರೆ ಒಂದು ಸರ್ಟನ್ ಕಂಡೀಷನ್ ಇದೆ, ಆ ಕಂಡೀಷನನ್ನು ನಾನು ಫಾಲೋ ಮಾಡಿದ್ದೀನಿ. ಸೊ ಮುಂದೆ ನೋಡೋಣ, ಏನಾದರೂ ಆದರೆ ಅಪ್ಡೇಟ್ ಕೊಡ್ತೀನಿ ನಿಮಗೆ. ಎಸ್ ಗಾಯ್ಸ್, ಫೈನಲಿ ಇಮಿಗ್ರೇಷನ್ ಆ್ಯಂಡ್ ಸೆಕ್ಯೂರಿಟಿ ಎಲ್ಲ ಮುಗೀತು. ಸೊ ಇವಾಗ ನೆಕ್ಸ್ಟು ಬೋರ್ಡಿಂಗ್ ಪಾಸ್ ಕೊಟ್ಟಿದ್ದಾರೆ, ಗೇಟ್ ನಂಬರ್ 20 ಕೊಟ್ಟಿದ್ದಾರೆ ಬೋರ್ಡಿಂಗ್ ಪಾಸು. ಸೊ ಅಲ್ಲೋಗಿ ವೇಟ್ ಮಾಡಬೇಕಾಗ. ಸೊ ಫುಲ್ ಎಕ್ಸೈಟೆಡ್, ಎಲ್ಲ ಸೆಕ್ಯೂರಿಟಿ ಇಮಿಗ್ರೇಷನ್ ಮುಗಿದು. ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಈ ಥರ ಆಗ್ತಿರೋದು. ಸೊ ಫುಲ್ ಎಕ್ಸೈಟೆಡ್ ಇದ್ದೀನಿ ಆ್ಯಂಡ್ ಎಲ್ಲ ಕ್ಲಿಯರ್ ಆಗಿದೆ, ಏನು ಪ್ರಾಬ್ಲಮ್ ಆಗಲಾರ್ದಂಗೆ. ಆ್ಯಂಡ್ ಡ್ರೋನು ಸೇಫಾಗಿ ಬಂದಿದೆ. ಸೊ ಗೇಟ್ ನಂಬರ್ 20 ಹುಡುಕ್ಬೇಕು ಇವಾಗ. ಇಮಿಗ್ರೇಷನಲ್ಲಿ ಸಕ್ಕತ್ತಾಗಿ ಕ್ವಶನ್ ಕೇಳಿದರು, ಯಾಕಂದರೆ ಫಸ್ಟ್ ಟೈಮ್ ಟ್ರಾವೆಲಿಂಗ್ ಮಾಡ್ತಿರೋದಲ್ಲ. ಸೊ ಹಂಗಾಗಿ ಹೊಸ ಪಾಸ್ಪೋರ್ಟು ಮತ್ತು ಫಸ್ಟ್ ಟೈಮ್ ಇವಾಗ ಇಂಟರ್ನ್ಯಾಷನಲ್ ಬರ್ತಿದ್ದೀನಲ್ಲ, ಹಂಗಾಗಿ ಇಮಿಗ್ರೇಷನಲ್ಲಿ ಕ್ವಶನ್ ಕೇಳಿದರು, ಯಾಕೆ ಹೋಗ್ತಿದ್ದೀಯಾ ಅಂತೇಳಿ. ನಾನು ಹೇಳಿದೆ ಆ್ಯಸ್ ಯೂಶ್ವಲ್ ಟೂರಿಸ್ಟ್ ವೀಸಾ ಸರ್, ಆ್ಯಸ್ ಅ ಟೂರಿಸ್ಟ್ ಹಾಲಿಡೇ ಮಾಡೋಕ್ಕೆ ಹೋಗ್ತಿದ್ದೀನಿ ಆ್ಯಂಡ್ ಸೈಟ್ ಸೀಯಿಂಗ್ ಹೋಗ್ತಿದ್ದೀನಿ ಅಂತ ಹೇಳಿದೆ. ಸೊ ಹಂಗಾಗಿ ನಿನ್ನ ಕಡೆ ಹೋಟೆಲ್ ಬುಕಿಂಗ್ ಇದೆ ಅಂತೇಳಿ. ಸೊ ಅನ್ಫಾರ್ಚುನೇಟ್ಲಿ ನಾನು ಯಾವುದೂ ಹೋಟೆಲ್ ಬುಕಿಂಗ್ ಮಾಡಿದ್ದಿಲ್ಲ. ಸೊ ಹೋಟೆಲ್ ಬುಕಿಂಗ್ ಮಾಡಿಕೊಂಡು ಮತ್ತೆ ಅವ್ರಿಗೆ ತೋರಿಸಿದೆ ಹೋಟೆಲ್ ಬುಕಿಂಗ್ ತೋರಿಸಿದ್ದಾದಮೇಲೆ ನನಗೆ ಮುಂದೆ ನೆಕ್ಸ್ಟ್ ಪಾಸ್ ಕೊಟ್ಟರು. ಸೊ ಮುಂದೆ ಯಾರಾದರೂ ಇವಾಗ ಬರ್ತಿದ್ದೀರಾ ಅಂತೇಳಿದರೆ, ಮುಂದೆ ಎಲ್ಲಾದರೂ ನೀವು ಶ್ರೀಲಂಕಾ ಪ್ಲ್ಯಾನ್ ಮಾಡಿದ್ದೀರಾ ಅಂತೇಳಿದರೆ, ನೀವು ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ, ಹೋಟೆಲ್ ಬುಕಿಂಗ್ ಮಾಡ್ಕೊಂಡು ಬನ್ನಿ. ಹೋಟೆಲ್ ಬುಕಿಂಗ್ ಕೇಳ್ತಿದ್ದಾರೆ ಇವಾಗ ಪ್ರೆಸೆಂಟು. ಎಣ್ಣೆ ಪ್ರಿಯರಿಗೆ ಹೇಳಿ ಮಾಡಿಸಿದ ಜಾಗನೇ ಇದು, ಡ್ಯೂಟಿ ಫ್ರೀ. ಯಾವ್ದು ಕುಡಿತೀಯ ಗುರು? ಮ್ಯಾಕ್ಡೊನಾಲ್ಡ್ ಕುಡಿತೀಯಾ, ಕಿಂಗ್ ಫಿಶರ್ ಕುಡಿತೀಯಾ, ಇಲ್ಲ ಬ್ಲ್ಯಾಕ್ ಡೆನರ್ಸ್ ಕುಡಿತೀಯಾ? ಡ್ಯೂಟಿ ಫ್ರೀಯಲ್ಲಿ ಎಲ್ಲ ಸಿಗುತ್ತೆ ನಿಮಗೆ ಬೇಕಾದ್ರೆ. ಶ್ರೀಲಂಕಾ ಭಾಳ ಬ್ಯಾಡ್ ಫೇಸಲ್ಲಿ ಹೋಗ್ತಾ ಇದೆ ಇವಾಗ ಪ್ರೆಸೆಂಟು. ಸೊ ನೋಡಿರಲೇಬೇಕು ನೀವೆಲ್ಲ, ಭಾಳ ವರ್ಸ್ಟ್ ಕೇಸ್ ಆಗಿಬಿಟ್ಟಿದ್ದಾವೆ. ಅಲ್ಲಿ ಜನಗಳಿಗೆ ಸರಿಯಾಗಿ ಯುಟಿಲಿಟೀಸ್ ಸಿಗ್ತಾಯಿಲ್ಲ, ಮತ್ತು ಫುಡ್ ಸಿಗ್ತಾಯಿಲ್ಲ, ಮತ್ತು ಡೈಲಿ ನೀಡ್ಸಿಗೆ ಏನೂ ಸಿಗ್ತಾನೇ ಇಲ್ಲ. ಡೈಲಿ ನೀಡ್ಸಿಗೆ ಪೆಟ್ರೋಲು, ಡೀಸೆಲ್ಲು ಗಾಡಿಗಳಿಗೆ ಹಾಕೋಣಕ್ಕೆ ಏನೂ ಸಿಗ್ತಾಯಿಲ್ಲ. ಸೊ ಅಂಥದ್ರಲ್ಲಿ ಇಂಥ ಕ್ರೈಸಿಸಲ್ಲಿ ನಾನು ಶ್ರೀಲಂಕಾಗೆ ಹೋಗ್ತಾ ಇದ್ದೀನಿ. ಭಾಳ ಚಾಲೆಂಜಿಂಗ್ ಆಗಿರುತ್ತೆ ನನಗೆ. ಆ್ಯಂಡ್ ಭಾಳ ಬಜೆಟು ಹೈ ಹೋಗುತ್ತೆ ನಂದು. ಮೇ ಬಿ ಒಂದು 30,000 40,000 ಆಗ್ಬೋದು ಮೇ ಬಿ ನನ್ನ ಬಜೆಟು, ಸ್ಟೇಗಿ, ಊಟ ಗೀಟ ಅಂತೇಳಿದರೆ. ಕ್ರೈಸಿಸಿಂದ ಭಾಳ ಹೈಕ್ ಆಗಿದೆ ಅಂತೇಳಿ ಕೇಳಿದ್ದೀನಿ. ಸೊ ಇಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ. ಬೋರ್ಡಿಂಗ್ ಪಾಸ್ ಆ್ಯಂಡ್ ಫಸ್ಟ್ ಸ್ಟ್ಯಾಂಪ್ ಆಫ್ ಪಾಸ್ಪೋರ್ಟ್. ಸೊ ನಿಮ್ಮ ಮೈಂಡಲ್ಲೆಲ್ಲ ಎಲ್ಲರಿಗೂ ಒಂದು ಕ್ವಶನ್ ಇರ್ಬೋದು ಮೇ ಬಿ, ಯಾಕಪ್ಪ ಇಂಥ ಕ್ರೈಸಿಸಲ್ಲೆಲ್ಲ ಶ್ರೀಲಂಕಾಗೆ ಹೋಗ್ತಿದ್ಯಾ ಅಂತೇಳಿ, ಇಂಥ ಟೈಮಲ್ಲಿ ಕಂಟ್ರಿ ಹೆಂಗೆ ಸರ್ವೈವ್ ಮಾಡ್ತಿದೆ ಅಂತೇಳಿ ಅದನ್ನು ನೋಡ್ಬೇಕಂತೇಳಿ ಭಾಳ ಇಂಟ್ರೆಸ್ಟ್ ಇತ್ತು. ಸೊ ಹಂಗಾಗಿ ಅದು ಒಂದು ಕ್ಯೂರಿಯಾಸಿಟಿಯಿಂದ ನೋಡ್ಬೇಕಂತೇಳಿ. ಮತ್ತು ನನ್ನ ಬ್ಯಾಗಲ್ಲಿ ಒಂದು ನೈಫ್ ಇತ್ತು, ಮುಂದೆ ಏನಾದರೂ ಕ್ಯಾಂಪಿಂಗ್ಗೋಸ್ಕರ ಯೂಸ್ ಆಗುತ್ತೆ ಅಂತೇಳಿ ಆ ನೈಫ್ ಇಟ್ಕೊಂಡ್ಬಂದಿದ್ದೆ. ನೈಫ್ ನೋಡಿ ಅವರು ನನ್ನ ಬ್ಯಾಗ್ ಇಟ್ಕೊಂಡಿದ್ರು. ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಫ್ಲೈಟ್ ಹತ್ತಕ್ಕೆ ಹೋಗ್ತಿದ್ದೀನಿ. ಸೊ ಫುಲ್ ಎಕ್ಸೈಟೆಡು ಇದ್ದೀನಿ. ಅಯ್ಯಪ್ಪ, ದೊಡ್ಡ ಲಫಡ ಇದ್ದು ಗಾಯ್ಸ್ ಇವಾಗ. ಡ್ರೋನ್ಗೋಸ್ಕರ ಮತ್ತೆ ಇಂಟ್ರಾಗೇಷನ್ಗೆ ಕರ್ಕೊಂಡೋಗಿದ್ರು.
ಲೈಫ್ನಲ್ಲಿ ಮೊದಲನೇ ವಿಮಾನ ಯಾತ್ರೆ ನಮ್ಮ ಜೀವನದ. ವಿ ಕ್ಯಾನ್ ಗೋ ಫ್ರಮ್ ದೇರ್ ಓನ್ಲಿ. ನಮಗೆ ಮುಂದಿನ ಬಿಡೋಂಗಿಲ್ಲ ಅಂತೆ, ಸೊ ಹಂಗಾಗಿ ಹಿಂದಿಂದ ಹೋಗ್ತಾ ಇದ್ದೀವಿ. ಇದೇ ಮೊದಲ ಬಾರಿಗೆ ಇಷ್ಟು ಸಮೀಪದಿಂದ ನಾನು ಏರೋಪ್ಲೇನ್ ನೋಡ್ತಾ ಇರೋದು. Ladies and gentlemen, we request you to keep big bags in the overhead bins above your attitude and small bags etc. Thank you. ವಿಂಡೋ ಸೀಟ್ ಸಿಕ್ಕಿದೆ. ಅನ್ಫಾರ್ಚುನೇಟ್ಲಿ ವಿಂಡೋ ಸೀಟ್ ಇದ್ದಿಲ್ಲ ನಂದು, ಸೊ ನನ್ನ ಸೀಟು 24 ಇತ್ತು. ಎಕ್ಸ್ಚೇಂಜ್ ಮಾಡಿಕೊಂಡು ವಿಂಡೋ ಸೀಟ್ ಸಿಕ್ಕಿದೆ. ಥ್ಯಾಂಕ್ಸ್ ಟು ಅಣ್ಣ, ಥ್ಯಾಂಕ್ ಯು ಅಣ್ಣ. ವಾಮಿಟ್ ಬಂದರೆ ಇದು ವಾಮಿಟ್ ಮಾಡ್ಕೋತಿದ್ರಲ್ಲಿ. ಅದೇ ನಾರ್ಮಲಿ ಸೀಟ್ ಬೆಲ್ಟ್ ಹಾಕೊಳ್ಳೋದು ಹೆಂಗೆ ಅದೆಲ್ಲ ಇದರಲ್ಲಿ ಕೊಟ್ಟಿರ್ತಾರೆ. ಫುಲ್ ಆಗಿದೆ ಏರೋಪ್ಲೇನ್ ಅಂದರೆ, ಫುಲ್ ಆಗಿಬಿಟ್ಟಿದೆ. ಒಂದು ಸೀಟು ಖಾಲಿ ಇಲ್ಲ. ಓಕೆ, ಯು ಆರ್ ಫ್ರಮ್ ಶ್ರೀಲಂಕಾ. ಸೊ ಎನಿ ಪ್ರಾಬ್ಲಮ್ಸ್ ಗೋಯಿಂಗ್ ಟು ಫೇಸ್ ಫಾರ್ ಟೂರಿಸ್ಟ್ ಲೈಕ್ ಟ್ರಾನ್ಸ್ಪೋರ್ಟ್ ಪ್ರಾಬ್ಲಮ್ಸ್? No problem. Everything is okay. But in some conditions there is still problems. ಅದೇ ಅವ್ರು ಕೇಳ್ತಾ ಇದ್ದೆ ಏನೇನು ಪ್ರಾಬ್ಲಮ್ಸ್ ಇದ್ದಾವೆ ಅಂತೇಳಿ. ಸೊ ಯಾಕಂದರೆ ಇವಾಗ ಮುಂದೆ ಹೋಗ್ತಿದ್ದೀನಲ್ಲ, ಹೋದರೆ ಅಲ್ಲಿ ಫೇಸ್ ಮಾಡಬೇಕಾಗುತ್ತೆ ಎಲ್ಲ ಪ್ರಾಬ್ಲಮ್ಸು. ಸ್ಟೇ ಇರಲಿ, ಫುಡ್ ಇರಲಿ, ಟ್ರಾನ್ಸ್ಪೋರ್ಟ್ ಇರಲಿ, ಎಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕು. ಡ್ಯೂ ಟು ಇನ್ಫ್ಲೇಷನ್ ಭಾಳ ಹೈಕ್ ಆಗಿದೆ ಅಲ್ಲಿ ಫುಡ್ ಗಿಡ್ಡೆಲ್ಲ. ಏರೋಪ್ಲೇನ್ ವಾಶ್ರೂಮ್ ಹೆಂಗಿರ್ತಾವೆ ಅಂದರೆ ಈ ಥರ ಇತ್ತು. ಟೈಮ್ 2:30 ಆಗಿದೆ. ಸೊ ಶ್ರೀಲಂಕಾ ಬಂದು ಅರೈವಲ್ ಆಗಿದ್ದೀವಿ ಇವಾಗ. ಎಲ್ಲರಿಗಿಂತ ಲಾಸ್ಟ್ ನಾನೇ ಹೋಗ್ತಿದ್ದೀನಿ. ಬಿಟ್ಟ ತಕ್ಷಣ ಎಲ್ಲರೂ ಕುರಿ ಹೋದಂಗೆ ಓಡ್ತಾನೆ ಇರ್ತಾರೆ ಹಂಗೆ. ಸೊ ಹಂಗಾಗಿ ಸ್ವಲ್ಪ ಲೇಟಾಗಿ ಹೋಗೋಣ ಅಂತೇಳಿ ಲಾಸ್ಟ್ ಹೋಗ್ತಾ ಇದ್ದೀನಿ. Welcome to Colombo. Thank you. Where are you from? Slovenia. Slovenia? Yeah, Europe. What's your name? Huh? Name? Anya. Anya. Yeah. Yeah. From Colombo? No, from India. From India. Bangalore. Okay. First time? Yeah, first time. What about you? For me, it's second and his. Second time. First time. Boyfriend, girlfriend. You're not tired? Yeah, so once again ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಶ್ರೀಲಂಕಾದ ಬಂದರ್ ನಾಯಕ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೊಲಂಬೋದಲ್ಲಿ. 2:30ಗೆ ಪ್ಲೇನು ಲ್ಯಾಂಡ್ ಆಯಿತು ಕೊಲಂಬೋದಲ್ಲಿ. ಸೊ ಇವಾಗ ಹೊರಗಡೆ ಬಂದಿದ್ದೀನಿ. ಆ್ಯಂಡ್ ಇಮಿಗ್ರೇಷನ್ ಮತ್ತು ಸೆಕ್ಯೂರಿಟಿ ಕ್ಲಿಯರ್ ಮಾಡಬೇಕು. ಅದು ಆದಮೇಲೆ ಸಿಗ್ತೀನಿ ನಿಮಗೆ. ಇವಾಗ ತನಕ ಯಾವುದೋ ಒಂದು ಫಾರ್ಮ್ ಕೊಟ್ಟಿದ್ದಾರೆ, ಅರೈವಲ್ ಫಾರ್ಮ್ ಅಂತೇಳಿ, ಅದು ಫಿಲ್ ಮಾಡಿ ಮತ್ತೆ ಕೊಡಬೇಕು ಅವ್ರಿಗೆ. ಶ್ರೀಲಂಕನ್ ಇಮಿಗ್ರೇಷನ್ ಆಫೀಸರ್ಗರು ನಿಜವಾಗ್ಲೂ ಎಷ್ಟು ಚೆನ್ನಾಗಿದ್ದಾರೆ ಅಂದರೆ ಏನು ಜಾಸ್ತಿ ಕೇಳಿನೂ ಇಲ್ಲ. ಪಾಸ್ಪೋರ್ಟ್ ನೋಡಿದ್ರು ಮತ್ತು ಸ್ಟಿಕ್ಕರ್ ಹಾಕಿದ್ರು, ವೆಲ್ಕಮ್ ಟು ಶ್ರೀಲಂಕಾ ಅಂತ ಹೇಳಿದ್ರು ಅಷ್ಟೇ. ಸರ್, ಕ್ಯಾನ್ ಯು ಎಕ್ಸ್ಚೇಂಜ್ ಇಂಡಿಯನ್ ರೂಪೀಸ್? Exchange Indian rupees. Yeah. What's the rate you are giving? Where?
ಸೊ ಎಕ್ಸ್ಚೇಂಜಿಗೆ ಕೇಳಕ್ಕೆ ಹೋಗ್ತಿದ್ದೀನಿ, ನೋಡೋಣ ಚೆನ್ನಾಗಿ ಪ್ರೈಸ್ ಸಿಕ್ಕರೆ ತೊಗೊತೀನಿ. ಸೊ ಇಲ್ಲೇ ಪಕ್ಕದಲ್ಲೇ ATMs ಇದ್ದಾವೆ. ಸೊ ಇಲ್ಲಿ ಬಂದು ದುಡ್ಡು ತಗೋಬೇಕಂದ್ರೆ ತಗೋಬೋದು. ಸೊ ಇವಾಗ ಜಸ್ಟ್ ನಾನು ಒಂದು 6,000 ರೂಪೀಸ್ ತಗೊಂಡೆ. ಒಂದು ಇಲ್ಲೇ ಇದೆ. ಕರ್ನಾಟಕದಿಂದನೇ ಬೆಂಗಳೂರಿಂದ. ನಿಮ್ಮ ಹೆಸರು ಸರ್? Ask him at what time the bus will go. Sachin and Virat Kohli. Whom you like?